ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿಗರೆ ಮಾಸ್ಕ್ ಅನ್ನ ಧರಿಸದೆ ಹೊರ ಬಂದ್ರೆ ಎಚ್ಚರ. ಕಳಪೆ ಏರ್ ಕ್ವಾಲಿಟಿಯಿಂದ ಶುರುವಾಗುತ್ತೆ ಅಸ್ತಮಾ, ಅಲರ್ಜಿ. ಬೆಂಗಳೂರಿನಲ್ಲಿ ತೀವ್ರವಾಗಿ ಕುಸಿದ ವಾಯು ಗುಣಮಟ್ಟ. ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ AQI 200 ದಾಟಿತ್ತು. ಇವತ್ತು ಸಹ 196ಕ್ಕೆ ತಲುಪಿರುವಂತಹ ಗಾಳಿಯ ಗುಣಮಟ್ಟ. ಮಕ್ಕಳು ಮತ್ತು ವೃದ್ಧರು ಜಾಗರೂಕರಾಗಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ದೆಹಲಿಯಲ್ಲಿ ಇದೇ ಥರದ ಪರಿಸ್ಥಿತಿ ಇದೆ. ದೆಹಲಿಯಲ್ಲಿ ಇದಕ್ಕಿಂತ ಕಡಿದಾಗಿದೆ. ಸೊ ಬೆಂಗಳೂರಿನಲ್ಲಿ ಸ್ವಲ್ಪ ಪರವಾಗಿಲ್ವೇನೋ ಅಂತ ದೆಹಲಿಯವರೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ರು. ಈಗ ನೋಡಿದ್ರೆ ಬೆಂಗಳೂರಿನಲ್ಲೂ ಕೂಡ ಇದೇ ಥರ ಸಮಸ್ಯೆ, ಕಳಪೆ ಏರ್ ಕ್ವಾಲಿಟಿ. ಇದರಿಂದ ಏನಾಗ್ತಿದೆ ಅಂತಂದರೆ ವಯಸ್ಸಾದವರಲ್ಲಿ ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಅಸ್ತಮಾ ಮತ್ತು ಅಲರ್ಜಿ ಈ ಥರದ್ದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು. ನಾವು ಅಂದ್ಕೊಳ್ತೀವಿ ಫ್ರೆಶ್ ಆಗಿ ವಾಕಿಂಗ್ ಹೋಗೋಣ, ಒಳ್ಳೆ ಗಾಳಿ ತೆಗೆದುಕೊಳ್ಳೋಣ ಅಂತ. ಬಟ್ ನಾವು ಎಲ್ಲೇ ಹೋದರೂ, ಯಾವುದೇ ಪಾರ್ಕಿಗೆ ಹೋದರೂ, ಏನೇ ಮಾಡಿದ್ರೂ ನಾವು ತೆಗೆದುಕೊಳ್ತಾ ಇರೋದು ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರುವಂಥ ಗಾಳಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮಲಿನವಾಗ್ತಾ ಇದೆ ಸಿಲಿಕಾನ್ ಸಿಟಿಯ ಗಾಳಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಗ್ಯಾಸ್ ಚೇಂಬರ್ ಆಗ್ತಾ ಇದೆ ಬೆಂಗಳೂರು ಅನ್ನುವಂಥ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಕಳಪೆ ಏರ್ ಕ್ವಾಲಿಟಿ ಈ ಕಾರಣದಿಂದಾಗಿ ಜನರಲ್ಲಿ ಅಸ್ತಮಾ, ಅಲರ್ಜಿ ಇದೆಲ್ಲ ಕಾಣಿಸ್ಕೊಳ್ತಾ ಇದೆಯಂತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹೋಗೋದು ಬೆಟರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಇದು, ಕರೋನಾದಲ್ಲೇ ಮಾಸ್ಕ್ ಹಾಕ್ಕೊಂಡು ಓಡಾಡಿ ಸಾಕಾಗಿದೆ, ಸುಮ್ಮನೆ ಮಾಸ್ಕ್ ಹಾಕ್ಕೊಂಡು ಓಡಾಡಿ ಅಂದರೆ ಏನು ಅಂತ ಜನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ನಗರ ಬೆಳೀತಾ ಇದೆ, ಅದಕ್ಕೆ ತಕ್ಕಂತೆ ಹಾಳೂ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದೊಂದು ಆಘಾತಕಾರಿ ವಿಚಾರ. ಮಲಿನವಾಗ್ತಿದೆ ಸಿಲಿಕಾನ್ ಸಿಟಿ ಅನ್ನೋದು, ಕ್ವಾಲಿಟಿ ಏರ್ ಸಿಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ರೀಸನ್ನು ಮತ್ತೆ ಅದಕ್ಕೆ ಪರಿಹಾರ ಖಂಡಿತವಾಗ್ಲೂ ಈಗ ಬೆಂಗಳೂರಲ್ಲಿ ಮಾಸ್ಕ್ ಅನ್ನ ಹಾಕೊಂಡು ಹೋಗ್ಬೇಕು ಅನ್ನೋದು. ಈಗಾಗಲೇ ದೆಹಲಿ ಮತ್ತೆ ಬೇರೆ ನಗರಗಳು ಕೂಡ ಒಂದು ರೀತಿಯಲ್ಲಿ ಹವಾಮಾನ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಇದರಲ್ಲೂ ಕೂಡ ಒಂದು ರೀತಿ ಕಳಪೆ ಏರ್ ಕ್ವಾಲಿಟಿ ಈಗ ಬೆಂಗಳೂರಲ್ಲಿ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂತ. ಇದರಿಂದ ಅಸ್ತಮಾ, ಅಲರ್ಜಿ, ಶೀತ, ಜ್ವರ ಈ ತರದ ರೋಗಗಳು ಕೂಡ ನಗರದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಹವಾಮಾನ ಇಲಾಖೆ ನೀಡಿರುವಂತಹ ಮಾಹಿತಿ ಪ್ರಕಾರ ಕೆಲ ದಿನಗಳ ಹಿಂದೆ ಅಂದ್ರೆ AQI 200 ದಾಟಿತ್ತು. ಅದನ್ನೇ ಈಗ ಸಹ ಸದ್ಯಕ್ಕೆ ಇವತ್ತು ಮತ್ತು ನಿನ್ನೆಗೆ 196ಕ್ಕೆ ಒಂದು ಗಾಳಿಯ ಗುಣಮಟ್ಟ ಇರುವಂತದ್ದು. ಇದರಿಂದ ಹವಾಮಾನದಲ್ಲಿ ಒಂದು ಮಂಚಿನ ವಾತಾವರಣ ಇರುತ್ತೆ. ಬ್ರೀತಿಂಗ್ ತುಂಬಾ ಮಕ್ಕಳಿಗೆ ಹಾಗೂ ವಯಸ್ಸಾದವರಿಗೆ ಸಮಸ್ಯೆಗಳು ಆಗ್ಬೋದು ಅನ್ನೋಂತಹ ಆತಂಕ ಕೂಡ ಇರುವಂತದ್ದು. ನಾವೀಗ ಬೇರೆ ಈಗ ನೋಡ್ಬೋದು ದೆಹಲಿಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನುವಂಥದ್ದು, ಎಷ್ಟು ಕಲುಷಿತವಾಗಿದೆ ಅನ್ನುವಂಥದ್ದನ್ನ ನಾವು ದೆಹಲಿ ನೋಡ್ಬೋದು. ಅಲ್ಲದೆ ಬೇರೆ ಬೇರೆ ನಗರಗಳಲ್ಲೂ ಕೂಡ ನಾವು ಇವತ್ತಿನ ಪ್ರಸ್ತುತ ವಾತಾವರಣಗಳನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಲ್ಲಿ ಹವಾಮಾನ ಕುಸಿತ ಅಥವಾ ಕೂಡ ವಾಯು ಕುಸಿತ ಅಥವಾ ಗಾಳಿಯ ಗುಣಮಟ್ಟ ಕಳಪೆ ಆಗ್ಲಿಕ್ಕೆ ಬೆಂಗಳೂರಲ್ಲೂ ಕೂಡ ಕಾರಣ ಆಗ್ತಾ ಇದೆ. ಅಷ್ಟು ಕಲುಷಿತವಾದಂತಹ ವಾತಾವರಣ ನಮ್ಮ ಮಹಾನಗರ ಬೆಂಗಳೂರಲ್ಲಿ ಸೃಷ್ಟಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳೀಗ ಉದ್ಭವ ಆಗಿರುತ್ತದೆ. ಹವಾಮಾನ ಇಲಾಖೆ ನೀಡಿರುವಂತಹ ಮಾಹಿತಿಗಳು ಹಾಗೇನೆ ಅಂಕಿಅಂಶಗಳ ಪ್ರಕಾರ PM 2.5 ಮತ್ತು PM 10 ಪ್ರಮಾಣ ಹೆಚ್ಚೋದ್ರಿಂದ ಸಾಕಷ್ಟು ಈ ವಾತಾವರಣ ಏರ್ಪೇರಾಗ್ಲಿಕ್ಕೆ ಕಾರಣ ಅನ್ನುವಂಥದ್ದು. ಇನ್ನೂ ಹಲವು ದಿನಗಳ ಕಾಲ ಇದೇ ರೀತಿ ವಾತಾವರಣ ಮುಂದುವರಿಯುತ್ತೆ. ಸಹಜವಾಗಿ ಮಕ್ಕಳು ಹಾಗೇನೆ ವೃದ್ಧರೇ ಇರ್ತಾರೆ. ಈ ಒಂದು ವಾತಾವರಣದಲ್ಲಿ ಹೊರಗೆ ಓಡಾಡುವಂಥದ್ದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸ್ಕೊಳ್ಳುವಂತ ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ನುವಂತಹ ಒಂದು ಮನವಿ ಕೂಡ ಈಗ ಬಂದಿರುವಂತದ್ದು.
ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.